ಸರ್, ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ ಮರು ತನಿಖೆಗೆ. ತುಂಬಾ ತಪ್ಪುಗಳಾಗಿದ್ದಾವೆ. ಕರ್ನಾಟಕ ರಾಜ್ಯ ಪೊಲೀಸ್ನವರಿಂದ, ಎರಡನೇದು COD ಇಂದ, ಮೂರನೇದು CBI. ಇನ್ವೆಸ್ಟಿಗೇಷನ್ ತನಿಖೆ ರಾಂಗ್ ಆಗಿತ್ತು. ನಾರ್ಕೋ ಟೆಸ್ಟ್ ಮಾಡಿಸಿದೀವಿ ಅಂತ ಹೇಳ್ತಾರೆ. ಆ ಟೆಸ್ಟ್ ರಿಪೋರ್ಟೇ ಅದರಲ್ಲಿಲ್ಲ. ಯಾರೋ 3-4 ಜನ ನನಗೆ ನಾರ್ಕೋ ಟೆಸ್ಟ್ ಮಾಡಿಸಿದಾರೆ ನಂದು ಅಂತ ಹೇಳಿ ಆಯ್ತು. ಎಲ್ಲಿದೆ ರಿಪೋರ್ಟೇ ಇಲ್ಲ. DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ಧರ್ಮಾಧಿಕಾರಿಗಳ ಪರವಾಗಿ ನಾನು ನಿಂತ್ಕೋತೀನಿ. ಸೊ ಈಗ ಅವರೇ CM. ಅಂಥವರಿಂದ ಸತ್ಯವನ್ನ ನ್ಯಾಯವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದರ ಹಿಂದೆ ಒಬ್ಬ ದೊಡ್ಡ ಪ್ರಭಾವಿ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 100ಕ್ಕೆ 100 ಭಾಗ ದೊಡ್ಡ ವ್ಯಕ್ತಿ ಯಾರೋ ಕೈವಾಡ ಇದ್ದೇ ಇರ್ತದೆ. ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈಗ ಅಭಿಪ್ರಾಯ ವ್ಯಕ್ತಪಡಿಸಿರೋದು ನ್ಯಾಯಾಂಗದ ಮೇಲೆ ನಂಬಿಕೆಯನ್ನ ಉಳಿಸ್ಕೊಂಡಿದೆ. ಬಟ್ ವ್ಯವಸ್ಥೆ ಅಂತ ಬಂದಾಗಲ ಭರವಸೆ ಇಲ್ಲೂ ಕೂಡ ಇದೆಯಾ? ನ್ಯಾಯಾಂಗದ ಮೇಲೆ ನಂಬಿಕೆ ಇರೋದಕ್ಕೆ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ರಿಲೀಸ್ ಮಾಡಿದ್ರು. ಆಗ ನಿಮ್ಮ ಮೇಲೂ ಕೂಡ ಒಂದು ಆರೋಪ ಬಂದಿತ್ತು, ನಿಮ್ಮನ್ನು ಕೂಡ ಟೀಕೆ ಮಾಡಿದ್ರು, ಏನು ಧರ್ಮದ್ರೋಹಿಗಳು, ಪೇಮೆಂಟ್ ಆಗಿದೆ ಅಂತ. ಸುಮ್ಮನಿರಕ್ಕಾಗಲ್ವ ನೀವು, ಏನ್ ಬೇಕು ನಿಮ್ಗೆ ಅಂತ? ಅದ್ ನನ್ಗೆ ಗೊತ್ತಿದೆ. ಅವ್ರು ಹೇಳಿ ಬೇಕಾದ್ರೆ ಚರ್ಚೆಗೆ ಬರಲಿ. ನೀವು ಆ ಸ್ಥಳದಲ್ಲಿ ಆಗಿರುವಂತಹ ಕ್ರೈಮ್ ಅನ್ನ ಪ್ರಶ್ನೆ ಮಾಡಿದ್ರೆ ನೀವು ದೇವಸ್ಥಾನಕ್ಕೆ ಲಿಂಕ್ ಕೊಡುವಂತ ಜನಗಳು ಯಾಕೆ ಬರ್ತಾ ಇದಾರೆ ಇಲ್ಲಿ? ಅದು ಇಡನ್ ಅಜೆಂಡಾ. ಅದು ಇವರೆಲ್ಲ ಯಾರು ಕಾವಂದ್ರು ಅಂತ ಹೇಳ್ತಾರೆ, ಅವ್ರು ಮಾಡಿರೋ ಕೆಲಸ, ಅವ್ರ ಷಡ್ಯಂತ್ರ. ಆ ಸ್ಥಳದ ಮುಖ್ಯಸ್ಥರನ್ನ ಕರೆದು ಒಂದು ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ನೀವು ಯಾವ ಸೀಮೆ SIT ಅದು ಕಾಂಗ್ರೆಸ್ DK ಶಿವಕುಮಾರ್ ಕೈಗೊಂಬೆ SIT ಅದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ TV ಕನ್ನಡ. ನಾನು ಮಹೇಶ್ ಎಂ ದಂಡು. ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆಗೆ ಆದೇಶ ಬಂದಿದೆ. ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಯಾರೆಲ್ಲ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರಲ್ವಾ, ಅವರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಸಣ್ಣ ಜಯ ನಮ್ಗೆ ಸಿಕ್ಕಿದೆ ಅಂತ ಹೇಳಿ. ಸೊ ಈಗ ಹೆಚ್ಚು ಕಡಿಮೆ 2012 ಆಗಿರುವಂತಹ ಘಟನೆ 2026 ಇದ್ದೀವಿ. ಹೆಚ್ಚು ಕಡಿಮೆ ನಿಮಗೆ ಈ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಈಗ ಮತ್ತೆ ನ್ಯಾಯ ಸಿಗುತ್ತಾ ತನಿಖೆ ಆದ್ರೆ ಅನ್ನುವಂಥ ಪ್ರಶ್ನೆ ಇದೆ. ಅದೇ ಸಂದರ್ಭದಲ್ಲಿ ತನಿಖೆ ಹೇಗೆ ನಡಿಬೇಕು, ಯಾವ ರೀತಿ ಆಗಬೇಕು, ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಂತಹ ಲಾಯರ್ ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ ಮರು ತನಿಖೆಗೆ. ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಎಲ್ಲೋ ಒಂದ್ ಕಡೆ ಸತ್ಯ ಹೊರಬರುವ ಕಾಲ ಸನ್ನಿಹಿತ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಸೌಜನ್ಯ ಪ್ರಕರಣದಲ್ಲಿ ಅನೇಕ ತಪ್ಪುಗಳಾಗಿದ್ದವು. ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಅನೇಕ ತಪ್ಪುಗಳನ್ನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದ್ರು, ಹೇಗ್ ಮಾಡಿದ್ರು, ಇದಕ್ಕೆ ಉತ್ತರ ಸಿಕ್ಕಿರ್ಲಿಲ್ಲ. ಯಾರೋ ಒಬ್ಬ ಅಮಾಯಕ ವ್ಯಕ್ತಿಯನ್ನ, ಸಂತೋಷ್ ರಾವ್ ಅನ್ನೋರ್ನ ಕರ್ಕೊಬಂದು ಆರೋಪಿತರನ್ನಾಗಿ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದ ದಿವಸದಿಂದ ಈ ಕ್ಷಣದವರೆಗೆ ಸೌಜನ್ಯ ಅವರ ತಾಯಿ ಕುಸುಮ ಇವನು ಆರೋಪಿ ಅಲ್ಲ ಅಂತೇಳಿ ಅವರು ಪ್ರತಿರೋಧವನ್ನ ಒಡ್ತಾ ಬಂದಿದ್ರು. ಕೋರ್ಟು ಕೂಡ, ಎರಡು ನ್ಯಾಯಾಲಯಗಳು ಕೂಡ ಸಂತೋಷ್ ರಾವ್ ನಿರಪರಾಧಿ ಅಂತ ರಿಲೀಸ್ ಮಾಡ್ತಾರೆ. ಸಂತೋಷ್ ರಾವ್ ಕೂಡ ಈಗ ಕೋರ್ಟ್ ಮೆಟ್ಲಿದ್ದಾರೆ, ನನಗೆ ನ್ಯಾಯ ಕೊಡಿ, ನಾನು 6 ವರ್ಷ ಜೈಲಿನಲ್ಲಿದ್ದೆ, ಅದಕ್ಕೆ ಪರಿಹಾರ ಕೊಡಿ ಮತ್ತು ನಿಜವಾದ ಆರೋಪಿಯನ್ನ ಕಂಡುಹಿಡಿಯಿರಿ ಅಂತ ಅವರು ಒಂದ್ ಕಡೆ ಮನವಿ ಮಾಡ್ಕೊಂಡ್ರೆ, ಕುಸುಮ ಅವರು ಸುಪ್ರೀಂ ಕೋರ್ಟ್ ಹೋಗಿ ಮರು ತನಿಖೆಗೆ ರಿಕ್ವೆಸ್ಟ್ ಮಾಡಿದ್ರು. ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡುತ್ತೆ. ಇನ್ನು ಆದೇಶ ಕಾಯ್ದಿರಿಸಿದೆ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆರ್ಗ್ಯುಮೆಂಟ್ ಸಮಯದಲ್ಲಿ ಇದು ಮರು ತನಿಖೆ ಮಾಡಲೇಬೇಕು ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಹೌದು. ಆದ್ರೆ ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಆ ಇಡೀ ಆರ್ಗ್ಯುಮೆಂಟ್ಸ್, ಇಡೀ ಕೇಸನ್ನ ನೋಡಿದಾಗ ತುಂಬಾ ತಪ್ಪುಗಳಾಗಿದ್ದಾವೆ. ಮೊದಲಿಗೆ ಕರ್ನಾಟಕ ರಾಜ್ಯ ಪೊಲೀಸ್ನವರಿಂದ, ಎರಡನೇದು COD ಇಂದ, ಮೂರನೇದು CBI ಇಂದ, ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿದ್ರೂ ಸಹಿತ ಸರಿಯಾದ ತನಿಖೆಯನ್ನ ಮಾಡಿಲ್ಲ, ನಿಜವಾದ ಆರೋಪಿಯನ್ನ ಹಿಡಿದಿಲ್ಲ ಅನ್ನುವ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಮರು ತನಿಖೆಗೆ ಬಂದ್ರೆ ನಾವು ಅನ್ಕೊಂಡಾಗೆ
ಅಷ್ಟು ದೊಡ್ಡ ಮಟ್ಟದ ಸಾಕ್ಷ್ಯಗಳು ಸಿಗೋದು ಕಷ್ಟ. ಹ್ಮ್ ಯಾಕೆಂದ್ರೆ ಅವತ್ತು ಕಲೆಕ್ಟ್ ಮಾಡಿದಂತ ಏನು DNA ಹ್ಮ್ ಟೆಸ್ಟ್ ಸಂಬಂಧಪಟ್ಟಂಗ ಇರ್ಬೋದು, ಸ್ಯಾಂಪಲ್ಗಳ ಕಲೆಕ್ಷನ್ ಏನ್ ಮಾಡಿದ್ರು ಅವೆಲ್ಲವೂ ಕೂಡ ಹಾಳಾಗಿದ್ದಾವೆ. ಈಗ ಅದೇ ಪ್ರಶ್ನೆ ಇರುವಂತದ್ದು, ಹೆಚ್ಚು ಕಡಿಮೆ ನಿಮ್ಗೆ 2012ರಿಂದ 2026 ನಾವು ಇರುವಂತದ್ದು. ಈ ಅವಧಿಯಲ್ಲಿ ಸಾಕ್ಷಿಗಳು ಅಂತ ಬಂದಾಗ ಏನ್ ಸಿಗುತ್ತೆ, ಈಗ ತನಿಖೆ ಆದ್ರೆ ಏನ್ ಸಿಗುತ್ತೆ ಅಂತ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಸೊ ಇಷ್ಟು ವರ್ಷಗಳ ನಂತರ ಮತ್ತೆ ತನಿಖೆ ಆದ್ರೆ ನಿಜವಾಗ್ಲೂ ಕೂಡ ಆ ಸಾಕ್ಷಿಗಳು ಸಿಗುತ್ತಾ, ನ್ಯಾಯ ಸಿಗುತ್ತಾ? ಅದರಲ್ಲಿ ಕೆಲವನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ವಿಟ್ನೆಸ್ ಪ್ರೊಟೆಕ್ಷನ್ ಕೇಳಿದ್ದಾರೆ ಅಂತ ಮಾಹಿತಿ ಸುಪ್ರೀಂ ಕೋರ್ಟ್. ಹೌದು. ಆ ವಿಟ್ನೆಸ್ಗಳು ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ಸೊ ಆ ವಿಟ್ನೆಸ್ಗೆ ಪ್ರೊಟೆಕ್ಷನ್ ಕೊಟ್ರೆ ಅವ್ರು ಯಾರು, ಯಾರು ತನ್ನ ಕೊನೆ ಟ್ರಾವೆಲ್ ಮಾಡಿದ್ರು ಹೆಣ್ಮಗಳ ಜೊತೆ ಸಾಯೋದಕ್ಕಿಂತ ಮುಂದೆ ಅವ್ರ ಜೊತೆ ಕೊನೆಯಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದವ್ರು ಯಾರು, ಮತ್ತೆ ಅದನ್ನ ಕರ್ಕೊಂಡು ಹೋದವ್ರನ್ನ ನೋಡಿದವರು ಇದಾರೆ ಅನ್ನೋದು ಮಾಹಿತಿ ಇದೆ. ಈ ರೀತಿ ಮತ್ತೆ ಇವ್ರನ್ನೆಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಪ್ರೊಟೆಕ್ಷನ್ ಕೊಡಿಸಿದ್ದಾರೆ. ಅವರು ವಿಟ್ನೆಸ್ ಒಂದ್ ಕಡೆ, ಈ ಮೆಟೀರಿಯಲ್ ವಿಟ್ನೆಸ್ ಏನ್ ಕಲೆಕ್ಟ್ ಮಾಡಿದ್ರು ಅವನ್ನ ಎಕ್ಸಾಮಿನ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಒಂದ್ ಕಡೆ. ಮತ್ತೆ ಕುಸುಮ ಅವರು ಐಡೆಂಟಿಫೈ ಮಾಡಿರ್ತಕ್ಕಂಥ ಅಕ್ಯೂಸ್ಡ್ಗಳು, ವಿಶೇಷವಾಗಿ ಕುಸುಮ ಅವರು ಯಾರನ್ನ ಅಕ್ಯೂಸ್ಡ್ ಅಂತ ಆರೋಪಿತರು ಅಂತ ಐಡೆಂಟಿಫೈ ಮಾಡಿದಾರೋ ಅವ್ರನ್ನ ಕರೆದು ಸ್ಟೇಟ್ಮೆಂಟ್ ಮಾಡಿ ಅವರ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಈ ಸ್ಯಾಂಪಲ್ಸ್ ಗಳ ಜೊತೆ ಟ್ಯಾಲಿ ಮಾಡ್ಲಿಕ್ಕೆ ಸಾಧ್ಯ ಇರಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಅಲ್ಲಿಗೆ ಮಾಡಿದ್ರೆ ಒಂದು ಹಂತಕ್ಕೆ ಇದರ ಇನ್ವೆಸ್ಟಿಗೇಷನ್ ಆಗ್ಬೋದು. ಮತ್ತೆ ನನಗನ್ಸುತ್ತೆ ಈ ಇನ್ವೆಸ್ಟಿಗೇಷನ್ ಈಗಲೂ ಹಳ್ಳ ಹಿಡಿಯುತ್ತೆ. ಎಲ್ಲಿ ಇನ್ವೆಸ್ಟಿಗೇಷನ್ ತನಿಖೆ ರಾಂಗ್ ಆಗಿತ್ತು ಈ ಹಿಂದೆ ಅಂತ ಒಂದು ಎಕ್ಸಾಂಪಲ್, ಮರು ತನಿಖೆಗೆ ಯಾಕೆ ಕೊಟ್ಟಿದೆ ಅಂತ ಯಾಕೆ ಕೊಡೋಕೆ ಅಭಿಪ್ರಾಯ ವ್ಯಕ್ತ. ಈಗ ನೋಡಿ, ಅವರು ಏನು ಹೆಣ್ಮಗಳು ರೇಪ್ ಆದ ಸಂದರ್ಭದಲ್ಲಿ ಪ್ರೈವೇಟ್ ಪಾರ್ಟ್ ಅಲ್ಲಿ ಕಲೆಕ್ಟ್ ಮಾಡಿದಂತ ಮಣ್ಣು ಇರ್ಬೋದು, ಪ್ರೈವೇಟ್ ಪಾರ್ಟ್ ಅಲ್ಲಿ ಕಲೆಕ್ಟ್ ಮಾಡಿದಂತ ಅವರು ಕೂದ್ಲಿರ್ಬೋದು, ಇವೆಲ್ಲ ಕಲೆಕ್ಟ್ ಮಾಡಿದ್ರಲ್ಲ, ಅದನ್ನ ಫಂಗಸ್ ಇಡಿಸಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡು 3 ದಿವಸನೋ 4 ದಿವಸನೋ ಫಂಗಸ್ ಇಡಿಸಿ ತಗೊಂಡೋಗಿ ಕೊಟ್ಟಿದ್ರು. ಅಂದ್ರೆ 24 hours ಅಲ್ಲಿ ಅದನ್ನ ಸ್ಟೋರೇಜ್ ಮಾಡಿ ಅದಕ್ಕೊಂದು ಸರಿಯಾದ ರೀತಿ ನಿಯಮಗಳಿದಾವೆ. ಆ ನಿಯಮದಲ್ಲೇ ಇಟ್ಟು ಅವನ್ನ ಹಾಸ್ಪಿಟ್ಲ್ಗೆ ರವಾನೆ ಮಾಡ್ಬೇಕು. ಯಾಕೆ ಮಾಡಿದ್ರು? ಅದನ್ನ ಮಾಡಿರೋದೇ ಇಂಟೆನ್ಷನ್ ರೀ. ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಿಲ್ದೇನಲ್ಲ, ಗೊತ್ತಿದ್ದು ಮಾಡಿರ್ತಕ್ಕಂಥ ತಪ್ಪು. ಹಾಗೆ ಯಾರನ್ನ ನಾವು ಆರೋಪಿತರು ಅಂತ ಐಡೆಂಟಿಫೈ ಮಾಡ್ತಿದಾರೋ, ವಿಕ್ಟಿಮ್ ಅವರ ತಾಯಿ, ಅವ್ರನ್ನ ಯಾಕೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ? ಅವ್ರೇನೋ ಬೇರೆ ವರ್ಷನ್ ಕೊಡ್ತಿದ್ದಾರೆ, ಆ ವರ್ಷನ್ ಅಲ್ಲಿ ಯಾಕೆ ನೀವು ಇನ್ವೆಸ್ಟಿಗೇಷನ್ ಹಾಕ್ಬೇಕಲ್ಲ ಮಾಡಿ. ಅವ್ರು ಎಲ್ಲಿದ್ರು, ಯಾವ ಕಡೆ ಹೋದ್ರು, ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ಬೇಕಲ್ಲ. ನೀವು ತನಿಖೆ ಮಾಡಿ ರಿಪೋರ್ಟ್ ಕೊಡ್ಬೇಕಲ್ಲ. ಆಮೇಲೆ ನಾರ್ಕೋ ಟೆಸ್ಟ್ ಮಾಡಿಸಿದೀವಿ ಅಂತ ಹೇಳ್ತಾರೆ, ಆ ಟೆಸ್ಟ್ ರಿಪೋರ್ಟೇ ಅದರಲ್ಲಿಲ್ಲ. ಟೆಸ್ಟ್ ಮಾಡಿದೀವಿ ಅಂತ ಇವ್ರೆಲ್ಲಾ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಯಾರೋ 3-4 ಜನ ನಾರ್ಕೋ ಟೆಸ್ಟ್ ಮಾಡಿಸಿದಾರೆ ನಂದು ಅಂತ ಆಯ್ತು. ಎಲ್ಲಿದೆ ರಿಪೋರ್ಟು? ಇರ್ಬೇಕಲ್ಲ, ಹೌದು, ರಿಪೋರ್ಟೇ ಇಲ್ಲ. ಅನೇಕ ಲ್ಯಾಕುನಗಳಿದೆ. ಸೊ 14 ವರ್ಷ ಆಯ್ತಲ್ವಾ? ಈ 14 ವರ್ಷದಲ್ಲಿ ಆಗದೆ ಇರುವಂತದ್ದು, ಸಿಗದೆ ಇರುವಂತ ನ್ಯಾಯ ಇನ್ ಮುಂದೆ ಸಿಗುತ್ತೆ ಅನ್ನುವಂತ ಖಾತ್ರಿ ಇದೆಯಾ ಅನ್ನೋದು ಪ್ರಶ್ನೆ. ಅಲ್ಲ, ಇವಾಗ್ಲೂ ಅದು ಕಷ್ಟ ಇದೆ. ಯಾಕೆ ಅಂತಂದ್ರೆ ಇವತ್ತು ನಿಮ್ಗಾಗ್ಲೇ ನೀವು ಹಿಂದೆ ಈ ತನಿಖೆ ಸಮಯದಲ್ಲಿ SIT ಮಾಡೋ ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಅನೇಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಹಿಂದೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ಧರ್ಮಾಧಿಕಾರಿಗಳ ಪರವಾಗಿ ನಾನು ನಿಂತ್ಕೋತೀನಿ, ನನ್ನಂತಹ 1000 DK ಶಿವಕುಮಾರ್ ಅವರು ಧರ್ಮಾಧಿಕಾರಿಗಳ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈಗ ಅವರೇ CM. ಅಂತವರಿಂದ ಸತ್ಯವನ್ನ ನ್ಯಾಯವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತಲ್ಲ, ಸೌಜನ್ಯ ಪ್ರಕರಣಕ್ಕೂ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಏನ್ ಸಂಬಂಧ ಇದೆ ಅಂತ ಒಂದು ಪ್ರಶ್ನೆ ಹಾಕ್ತಾರೆ ಎಲ್ಲರೂ ಕೂಡ. ಅಲ್ಲ, ಅದನ್ನ ನಾವ್ ಯಾರು ಹೇಳ್ತಾ ಇಲ್ಲ. ಅವ್ರ ಕುಟುಂಬದವ್ರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಆ ಪ್ರಶ್ನೆ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದೇನು, ಅವರು ಯಾರನ್ನ ಕುಸುಮ ಅವರ ತಾಯಿ ಐಡೆಂಟಿಫೈ ಮಾಡಿದ್ದಾರೆ, ಯಾರನ್ನ ಆರೋಪಿತರು ಅಂತ ಹೇಳಿದಾರ, ಅವ್ರನ್ನ ಯಾಕೆ ಕರ್ಸಿಲ್ಲ ಅನ್ನೋದೇ ಪ್ರಶ್ನೆ. ಅವ್ರನ್ನ ಕರ್ಸು ಪೊಲೀಸ್ ಸ್ಟೇಷನ್ಗೆ ಒಂದು ಸ್ಟೇಟ್ಮೆಂಟ್ ಯಾಕೆ ತಗೊಳ್ಳಿಲ್ಲ, ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡ್ಲಿಲ್ಲ ಅಂತ ಅಷ್ಟೇ ಪ್ರಶ್ನೆ. ಸೊ ಇಲ್ಲಿ ಯಾರು ಪ್ರಭಾವ ಬೀರಿದ್ದಾರೆ, ಯಾರಿಂದ ಇನ್ಫ್ಲೂಯೆನ್ಸ್ ಆಗಿದೆ, ಅದೆಲ್ಲವೂ ಕೂಡ ರಿವೀಲ್ ಆಗ್ಬೇಕಾಗಿರೋದು ಇನ್ವೆಸ್ಟಿಗೇಷನ್ ಅಲ್ಲಿ. ಇವತ್ತು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ನನ್ನ ಪ್ರಕಾರ ಸರಿಯಾದ ತನಿಖೆ ಆಗುವ ಯಾವ ಲಕ್ಷಣವೂ ನನಗಿಲ್ಲ. ಯಾಕಂದ್ರೆ ನನಗೆ ಆ ನಂಬಿಕೆನೂ ಇಲ್ಲ.
ಸರಿಯಾದ ತನಿಖೆ ಆಗ್ಬೇಕು ಅಂತಂದ್ರೆ ಹ್ಮ್. ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಬೇಕು. ಸುಪ್ರೀಂ ಕೋರ್ಟ್. ಓಕೆ. ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಿದ್ರೆ ಹ್ಮ್. ಈ ಕೇಸಲ್ಲಿ ನಾವು ಸತ್ಯ ಹುಡುಕ್ಬೋದೇನೋ. ಮನಸ್ಪಟ್ರೆ ದೊಡ್ಡ ವಿಷಯ ಅಲ್ಲ. ಹ್ಮ್. 30 ವರ್ಷ 40 ವರ್ಷದ ಕೇಸ್ಗಳನ್ನ ಹುಡುಕಿದ್ದಾರೆ. ಹ್ಮ್. ನಿಮ್ಗೆ ಗೊತ್ತು. ಹ್ಮ್. 25 ವರ್ಷದಿಂದ ಇಚ್ಛಾಶಕ್ತಿ ಬೇಕು. 25 ವರ್ಷದಿಂದ ಮರ್ಡರ್ ಆಗಿರೋನ ಹುಡುಕಿದ್ದಾರೆ. ಹ್ಮ್. ಸಿಬಿಐಗೆ ಮನಸ್ಪಟ್ರೆ ಇದು ಯಾವ ದೊಡ್ಡ ವಿಷಯನೂ ಅಲ್ಲ. ಹ್ಮ್. ಇತ್ತಿನ 24 ಅವರ್ಸ್ ಅಲ್ಲಿ ಹ್ಮ್. ಆರೋಪಿನ ಹುಡುಕಿ ಕೋರ್ಟ್ ಮುಂದೆ ನಿಲ್ಲಿಸಬಹುದು. ಹ್ಮ್. ಆದ್ರೆ ಮತ್ತೆ ಸುಪ್ರೀಂ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು ಕೆಲಸ ಮಾಡ್ತೇವೆ. ಅದು ಯಾವ ಕಾಣದ ಕೈಗಳು ಅನ್ನೋದನ್ನ ಅವರೇ ಹೇಳ್ಬೇಕು. ಹ್ಮ್. ಯಾಕೆ ಈಗ ಸುಪ್ರೀಂ ಕೋರ್ಟ್ ಕೇಳಿದೆ, ಹ್ಮ್. ಯಾರನ್ನ ರಕ್ಷಣೆ ಮಾಡಕ್ಕೋಸ್ಕರ ನೀವು ಇದನ್ನ ಮಾಡ್ತಾ ಇದ್ರಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಹ್ಮ್. ಹ್ಮ್. ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು? ಹ್ಮ್. ಯಾಕೆ ಈ ರೀತಿ ಚಾರ್ಜ್ ಶೀಟ್ ಹಾಕಿದ್ರಿ ಅಂತ. ಆದ್ರೆ ಇದ್ರ ಹಿಂದೆ ಒಬ್ಬ ದೊಡ್ಡ ಪ್ರಭಾವಿ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 100ಕ್ಕೆ 100 ಭಾಗ ದೊಡ್ಡ ವ್ಯಕ್ತಿ ಯಾರೋ ಕೈವಾಡ ಇದ್ದೇ ಇರ್ತದೆ. ಆ ಕೈವಾಡ ವ್ಯಕ್ತಿಯನ್ನ ಡಿಸ್ಕ್ಲೋಸ್ ಮಾಡ್ಬೇಕಾದ್ದು ತನಿಖಾಧಿಕಾರಿಗೆ ಕೆಲಸ. ಹ್ಮ್. ತನಿಖಾಧಿಕಾರಿಗಳು ಅವ್ರ ಕೈಗೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಆಗತ್ತಾ? ಹ್ಮ್. ಸತ್ಯ ಹೇಳ್ಬೇಕು, ನ್ಯಾಯ ಹೇಳ್ಬೇಕು, ಎಲ್ಲಿ ಏನಾಗಿದೆ, ತಪ್ಪೆಲ್ಲ ಆಗಿದೆ, ಸರಿಪಡಿಸ್ಬೇಕಲ್ವಾ. ಈಗ ಕೇಳ್ತಾ ಇರ್ತಕ್ಕಂಥದ್ದೇನೋ ಒಂದ್ ಹೆಣ್ಮಗುನ ಈ ರೀತಿ ಇಷ್ಟೊಂದು ಬರ್ಬರವಾಗಿ ಹ್ಮ್. ರೇಪ್ ಮಾಡಿ ಮರ್ಡರ್ ಮಾಡ್ತೀರ. ಅದಕ್ಕೆ ನ್ಯಾಯ ಕೇಳಿದ್ರೆ ನೀವು ದೇವಸ್ಥಾನ ಹೆಸರು ಹೇಳ್ತೀರ. ಹ್ಮ್. ಅದೇ ದೆಹಲಿನಲ್ಲಿ ಒಂದು ಹೆಣ್ಮಗು ಡೆಂಟಲ್ ಕಾಲೇಜ್ ನಿರ್ಭಯ ಮುಗಿಸ್ಕೊಂಡು ಕೇಸ್. ಬಸ್ ಸ್ಟ್ಯಾಂಡ್ ಅಲ್ಲಿ ಹ್ಮ್. ಬಂದು ನಿಂತ್ಕೊಂಡು ಟೆಂಪೋ ಟ್ರಾವೆಲರ್ ಹತ್ಕೋತಾಳೆ. ಅವಳನ್ನ 5 ಜನ ರೇಪ್ ಮಾಡಿ ರಸ್ತೆ ಬಸಿ ಬಿಸಾಕ್ತಾರೆ. ಇಡೀ ದೇಶದಲ್ಲಿ ಚರ್ಚೆ ಆಯ್ತು, ಇಡೀ ದೇಶದಲ್ಲಿ ಸ್ಟ್ರೈಕ್ ಆಯ್ತು, ಹ್ಮ್. ದೇಶದಲ್ಲಿ ಹೋರಾಟ ಆಯ್ತು. ಹ್ಮ್. ಆ ಕಾರಣಕ್ಕೋಸ್ಕರ ನಿರ್ಭಯ ಅನ್ನೋ ಕಾರಣಕ್ಕೋಸ್ಕರ ಒಂದು ಆಕ್ಟ್ ಬಂತು, ಹ್ಮ್. ಅಮೆಂಡ್ಮೆಂಟ್ ಮಾಡಿದ್ರು. ಇಷ್ಟೆಲ್ಲ ಆಗ್ಬೇಕಾರೆ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದು ಹೆಣ್ಮಗಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಹ್ಮ್. ಅತ್ಯಂತ ಅಮಾನುಷ್ಯವಾಗಿ ಅವಳನ್ನ ಕೊಲೆ ಮಾಡ್ತೀರಿ, ಹ್ಮ್. ಅವಳನ್ನ ತೆಗೆದುಕೊಂಡ್ಬಂದು ಯಾವ್ದೋ ರಸ್ತೆ ಬದಿಗೆ ಬಿಸಾಕ್ತೀರಿ ಹ್ಮ್. ಅಂತಂದ್ರೆ ಅದಕ್ಕೆ ಉತ್ತರ ಸಿಗಲ್ಲ ಅಂದ್ರೆ ಏನರ್ಥ? ಹ್ಮ್. ಅದಕ್ಕೆ ಉತ್ತರ ಸಿಗಲ್ಲ, ಅದಕ್ಕೆ ನ್ಯಾಯ ಸಿಕ್ಕಿಲ್ಲ, ಹ್ಮ್. ಸರಿಯಾದ ಆರೋಪಿ ಸಿಕ್ಕಿಲ್ಲ, ಹ್ಮ್. ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ. ಹ್ಮ್. ಈ ರೀತಿಯ ಪ್ರಶ್ನೆಗಳಿರ್ಬೇಕಾದ್ರೆ ಅದಕ್ಕೆ ಉತ್ತರ ಯಾರನ್ನೇ ಕೇಳಬೇಕು? ಹ್ಮ್. ಇವತ್ತಿನ ಅಧಿಕಾರಿ ವರ್ಗ ಕರೆಕ್ಟ್ ಆಗಿದ್ದಿದ್ರೆ ಇವೆಲ್ಲ ಆಗ್ತಾನೆ ಇರ್ಲಿಲ್ಲ. ಹ್ಮ್. ಹ್ಮ್. ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ, ಯಾರ್ದೋ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದಾಗಬಾರ್ದು. ಹ್ಮ್. ಈ ಕೇಸಲ್ಲೂ ಕೂಡ ಸತ್ಯದ ಪರ ನ್ಯಾಯದ ಪರ ಹ್ಮ್. ತೀರ್ಪು ಬರಬೇಕು ಅಂತಂದ್ರೆ ಹ್ಮ್. ಸರಿಯಾದ ಇನ್ವೆಸ್ಟಿಗೇಷನ್ ಆಗ್ಬೇಕು, ನಿಜವಾದ ಆರೋಪಿನ ಹಿಡಿಬೇಕು. ಹ್ಮ್. ಹ್ಮ್. ಜನರಿಗೆ ನ್ಯಾಯಾಂಗದ ಮೇಲೆ ಯಾವತ್ತೂ ಒಂದು ನಂಬಿಕೆ ಇರಬೇಕು, ವ್ಯವಸ್ಥೆ ಮೇಲೆ ಒಂದು ಭರವಸೆ ಇರಬೇಕು ಅಂತ ಹೇಳಿ. ಈಗ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈಗ ಅಭಿಪ್ರಾಯ ವ್ಯಕ್ತಪಡಿಸಿರೋದು ನ್ಯಾಯಾಂಗದ ಮೇಲೆ ನಂಬಿಕೆಯನ್ನ ಉಳಿಸ್ಕೊಂಡಿದೆ. ಬಟ್ ವ್ಯವಸ್ಥೆ ಅಂತ ಬಂದಾಗಲ ಭರವಸೆ ಈಗಲೂ ಕೂಡ ಇದೆಯಾ ಅಂತ. ನ್ಯಾಯಾಂಗದ ಮೇಲೆ ನಂಬಿಕೆ ಇರೋದಕ್ಕೆ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ರಿಲೀಸ್ ಮಾಡಿರೋದು. ಹ್ಮ್. ಅವ್ರಿಗೆ ಗೊತ್ತಿದ್ ನ್ಯಾಯಾಂಗಕ್ಕೆ ಗೊತ್ತಾಗಿರೋದಕ್ಕೆ ಇವ್ನು ಆರೋಪಿ ಅಲ್ಲ ಅಂತ. ಇಲ್ಲ ಕಾಕಂಬುಕಿ ಮಾಡಿದ್ರೆ ಇವನೇ ಆರೋಪಿ ಅಂತ ಕನ್ವಿಕ್ಷನ್ ಮಾಡಿ ಬಟ್ ಕಳಿಸ್ತಾ ಇದ್ರು. ವ್ಯವಸ್ಥೆ ಅಂತ ಬಂದಾಗ ಆದ್ರೆ ಅದಕ್ಕೋಸ್ಕರ ನೋಡಿ ಇವತ್ತು ಕೆಳಗಡೆ ಕೋರ್ಟ್ ಇರ್ಬೋದು, ಅವನ ಅಕ್ವಿಟಲ್ ಮಾಡ್ತು. ಸುಪ್ರೀಂ ಕೋರ್ಟ್ ಹೋದ್ರೆ ಇದ್ರಿ ತನಿಖೆ ಆಗ್ಬೇಕು ಅಂತ ಹೇಳ್ತು. ಯಾಕೆಂದ್ರೆ ಇದು ಸತ್ಯ ಇದೆ ಏನೋ, ಹ್ಮ್. ಹ್ಮ್. ತಪ್ಪಾಗಿದೆ ಇದ್ರಲ್ಲೇನೋ, ಹ್ಮ್. ಇದ್ರಲ್ಲಿ ಯಾರೋ ಆರೋಪಿನ ಮುಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ, ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಕ್ಕಂತ, ವ್ಯವಸ್ಥೆಗೆ ವಿರುದ್ಧವಾಗಿ ಹ್ಮ್. ಸರಿಯಾದ ಕ್ರಮ ತೆಗೆದುಕೊಳ್ಳುವ ತಾಕತ್ತು ಶಕ್ತಿ ಇರೋದು ನ್ಯಾಯಾಂಗಕ್ಕೆನೆ. ಹ್ಮ್. ನ್ಯಾಯಾಂಗ ಕೆಲಸ ಮಾಡಿದ್ರೆ ಇವ್ರು ಏನು ಮಾಡಕ್ಕಾಗಲ್ಲ. ನ್ಯಾಯಾಂಗದವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೇನೆ ಇವತ್ತಿಗೆ ಈ ತನಿಖೆ ಮತ್ತೆ ಪ್ರಾರಂಭ ಆಗ್ತಾ ಇರೋದು. ಮತ್ತೆ ಯಾರೆಲ್ಲ ಈಗ ನೀವು ಕೂಡ ಹೋರಾಟ ಮಾಡ್ತಾ ಇದ್ರಿ, ನೀವು ಕೂಡ ಸಾಕಷ್ಟು ಮಾಧ್ಯಮದಲ್ಲಿ ಬರ್ತಾ ಇದ್ರಿ, ಮಾತನಾಡ್ತಾ ಇದ್ರಿ ಸೌಜನ್ಯ ಪರವಾಗಿ. ಆಗ ನಿಮ್ಮ ಮೇಲೂ ಕೂಡ ಒಂದು ಆರೋಪ ಬಂದಿತ್ತು, ನಿಮ್ಮನ್ನು ಕೂಡ ಟೀಕೆ ಮಾಡಿದ್ದುಂಟು, ಏನು ಧರ್ಮದ್ರೋಹಿಗಳು, ಪೇಮೆಂಟ್ ಆಗಿದೆ ಅಂತ ಹೇಳಿ. ಅದೆಲ್ಲ ಹೇಳ್ಕೊಂಡ್ ಇದ್ ಮಾಡ್ತಾ ಇರ್ಲಿ. ಆದ್ರೆ ಅವ್ರ ಕಡೆಯವ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಹ್ಮ್. ಏನಂತ? ಸುಮ್ನಿರಕ್ಕಾಗಲ್ವಾ ನೀವು, ಏನ್ ಬೇಕು ನಿಮ್ಗೆ ಅಂತ. ಅದ್ ನನ್ಗೆ ಗೊತ್ತಿದೆ. ಅವ್ರು ಹೇಳಿ ಬೇಕಾದ್ರೆ ಚರ್ಚೆಗೆ ಬರ್ಲಿ, ನಿಮ್ಗೆ ಆಮಿಷ ಒಡ್ಡಿದ್ರು, ನೀವು ಸುಮ್ನಿರಿ ಅಂತ ಹೇಳಕ್ ಬಂದಿದ್ರು. ಬಟ್ ಇಲ್ಲಿ ಒಂದ್ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, ನಾವು ಸಾಮಾನ್ಯ ಜ್ಞಾನ, ಸಾಮಾಜಿಕ ನ್ಯಾಯ ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಂದ್ ಹೆಣ್ಮಗು ಅನ್ಯಾಯ ಆಗಿದೆ. ಈಗ ಒಂದು ಸ್ಥಳದಲ್ಲಿ ಆಗಿರುವ ಸಮಸ್ಯೆಯನ್ನ ನೀವು ನಿಂತ್ಕೊಂಡು ಪರಿಹರಿಸಿದ್ರೆ ಇದೇ ದೊಡ್ಡ ವಿಷಯ ಚರ್ಚೆನೆ ಆಗ್ತಾ ಇಲ್ಲ. ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ಚರ್ಚೆ ಆಗಿದೆ. ಕಾರಣ ಯಾರು? ಇವತ್ತು SIT ರಚನೆ ಮಾಡಿ ಆ SIT ಅವರು ಸರಿಯಾದ ತನಿಖೆ ಮಾಡ್ಲಿಲ್ಲ. ಪ್ರಕರಣ ಬುರ್ಡೆ ಕೇಸ್ ಏನಾಯ್ತು? ಅವರು ಅಷ್ಟೇ. ಈಗ ಅವನು ಬುರ್ಡೆ ಕೇಸ್ ಹಾಕೊಂಡು ಅವನು ಹೈಕೋರ್ಟ್ ಹೋಗಿ ಹೈಕೋರ್ಟ್ ಅಲ್ಲೂ ಊದಿದ್ದಾರೆ. ಅವನಿಗೆ ಹೈಕೋರ್ಟ್ ಅಲ್ಲೂ ಊದಿದ್ದಾರೆ. ಒಬ್ಬ ವಿಟ್ನೆಸ್ ನ ಅವನೇ ವಾಲಂಟಿಯರ್ ಬಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ಆದ್ಮೇಲೆ ಅವನಿಗೆ ವಕಾಲತ್ ಆಗ್ತಂಗೆ ಅವನನ್ನ ಬಚ್ಚಿಟ್ಟು ಅವನಿಗೆ ಲಾಡ್ಜ್ ವ್ಯವಸ್ಥೆ ಮಾಡಿಕೊಟ್ಟು ಅವನ ರಿಟ್ ಪಿಟಿಷನ್ ಹಾಕಿ ರಿಟ್ ಪಿಟಿಷನ್ ಊದಿದ್ದಾರೆ. ಆಗಿದೆ, ಅದು ಗೊತ್ತಾಗುತ್ತೆ
ಯಾರ್ಯಾರ ಷಡ್ಯಂತ್ರ ಏನೇನಿದೆ ಅಂತ ಸರಿ ಇದಕ್ಕೆ ಇನ್ನೊಂದು ಇನ್ವೆಸ್ಟಿಗೇಷನ್ ಹಾಕ್ಬೇಕು ಷಡ್ಯಂತ್ರ ಏನಿದೆ ಅಂತ ಅವಾಗ ಗೊತ್ತಾಗುತ್ತೆ. ಇನ್ನೊಂದು SIT ಆದ್ರೆ ಇವ್ರ ಷಡ್ಯಂತ್ರ ಏನ್ ಗೊತ್ತಾಗುತ್ತೆ. ಷಡ್ಯಂತ್ರ ಏನ್ ಷಡ್ಯಂತ್ರ ಏನ್ ಷಡ್ಯಂತ್ರ ಮಾಡಿ ದೇವಸ್ಥಾನಕ್ಕೂ ನಿಮ್ಗೂ ಏನ್ ಸಂಬಂಧ? ದೇವಸ್ಥಾನ ದೇವ್ರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ಒಂದು ಪ್ರಶ್ನೆ ಬಂದೇ ಬರುತ್ತಲ್ಲ, ಅಥವಾ ಒಂದು ಟೀಕೆ ಒಂದು ಆರೋಪ ಮಾಡೇ ಮಾಡ್ತಾರಲ್ವಾ, ನೀವು ಆ ಸ್ಥಳದಲ್ಲಿ ಆಗಿರುವಂತ ಕ್ರೈಮ್ ಅನ್ನ ಪ್ರಶ್ನೆ ಮಾಡಿದ್ರೆ ನೀವು ದೇವಸ್ಥಾನಕ್ಕೆ ಲಿಂಕ್ ಕೊಡುವಂತ ಜನಗಳು ಯಾಕೆ ಬರ್ತಾ ಇದಾರೆ ಇಲ್ಲಿ? ಅದಕ್ಕೆ ಅದು ಇಡನ್ ಅಜೆಂಡಾ. ಅದು ಇವರೆಲ್ಲ ಯಾರು ಕಾವಂದ್ರು ಅಂತ ಹೇಳ್ತಾರ ಅವ್ರು ಮಾಡಿರೋ ಕೆಲಸ, ಅದು ಅವ್ರ ಷಡ್ಯಂತ್ರ. ಅದು ಕಾವಂದ್ರು ಅವ್ರು ಮಾಡ್ಕೊಂಡ್ರ ಎಲ್ರು ಇದು ಪ್ರೊಟೆಕ್ಷನ್ ಮಾಡಿ ಅವ್ರನ್ನ ಮೆಚ್ಚಕ್ಕೋಸ್ಕರ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ಹೋಗಿದ್ದಾರೆ. ಅದು ತಪ್ಪು. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅಲ್ಲಾಗಿರೋ ಕ್ರೈಮ್ಗೂ ದೇವ್ರಿಗೂ ಸಂಬಂಧ ಇಲ್ಲ. ದೇವ್ರೇ ಬೇರೆ, ಕ್ರೈಮೇ ಬೇರೆ. ಕ್ರೈಮ್ ಆಗಿದೆ, ಒಂದು ಹೆಣ್ಮಗಳು ರೇಪ್ ಆಗಿದೆ, ಮರ್ಡರ್ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸಿ. ಸುಪ್ರೀಂ ಕೋರ್ಟ್ ಹೇಳಿರೋದು ಅದನ್ನೇ, ಎಲ್ಲಾ ಕೋರ್ಟ್ ಹೇಳಿರೋದು ಅದನ್ನೇ, ನಾವು ಕೇಳ್ತಿರ್ತಕ್ಕಂಥದ್ದು ಅದನ್ನೇ. ಇಲ್ಲಿ ಅವ್ರನ್ನ ಅವಮಾನ ಮಾಡ್ತಕ್ಕಂಥ ಪ್ರಶ್ನೆ ಇದೆ, ಅದರಿಂದ ಏನ್ ಸಾಧನೆ ಆಗ್ಬಿಡ್ತದೆ? ಆಯ್ತು, ಧರ್ಮಸ್ಥಳದ ವಿರುದ್ಧ ನಾವೇನೋ ಒಂದು ಏನ್ ಸಾಧನೆ ಮಾಡ್ತಿದ್ದೀರಿ? ಅಪಪ್ರಚಾರ, ಷಡ್ಯಂತ್ರ, ಅಪಪ್ರಚಾರ ಆಯ್ತು. ಅಪಪ್ರಚಾರ ಮಾಡ್ಬಿಟ್ಟು ಏನ್ ಸಾಧನೆ ಆಗೋದು ನನಗೆ? ನಾವ್ ಹೋರಾಟಗಾರರಿಗೆ ಏನ್ ಬಂದ್ಬಿಡ್ತದೆ? ಮತ್ತೆ ಈ ಹೆಣ್ಮಗಳು ಯಾಕಲ್ ಸತ್ಲು? ಯಾಕಲ್ ರೇಪ್ ಆಯ್ತು? ಯಾಕಲ್ ಮರ್ಡರ್ ಆಯ್ತು? ಯಾಕಿಂತ ಅನೇಕ ಘಟನೆಗಳಲ್ಲಿ ನಡೆದಿದ್ದಾವೆ? ನೀವು ಉತ್ತರ ಕೊಡ್ಬೇಕಲ್ಲ. ಮತ್ತೆ ನೀವು ರಾಜಕಾರಣಿಗಳ ವಿಚಾರ ತಂದ ಮೇಲೆ ಈ ಹಿಂದೆ ಬುರುಡೆ ಪ್ರಕರಣ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ದೊಡ್ಡ ಕ್ಯಾಂಪೇನೇ ಮಾಡ್ತು, ಇಲ್ಲಿಂದ ದೊಡ್ಡ ಯಾತ್ರೆಯನ್ನ ಕೈಗೊಂಡಿತ್ತು. ಬಟ್ ಈಗ ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ ಅಲ್ಲಿ ಇಲ್ಲಪ್ಪ, ಅಲ್ಲಿ ಏನೋ ನಡೆದಿದೆ, ಕ್ರೈಮ್ ನಡೆದಿದೆ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಇನ್ನ ಈ ರಾಜಕಾರಣಿಗಳು ಯಾವ ಮುಖ ಇಟ್ಕೊಂಡು ನಾವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ? ಕ್ರೈಮ್ ಅಂತ ಹೇಳ್ತಾರಲ್ಲ, ಕ್ರೈಮ್ ಎಲ್ಲಿ ನಡೆದಿದೆ? ಧರ್ಮಸ್ಥಳ. ಧರ್ಮಸ್ಥಳದ ಏನ್ ಹೇಳ್ಬೇಕು? ಧರ್ಮಸ್ಥಳ ಅನ್ನೋ ಬದಲು ಮೈಸೂರು ಅನ್ನಕ್ಕಾಗತ್ತಾ? ಬೆಂಗಳೂರು ಅನ್ನಕ್ಕಾಗತ್ತಾ? ಅಲ್ಲಿ ನಡೆದಿರೋ ಕ್ಷೇತ್ರದಲ್ಲಿ ನಡೆದಿರ್ತಕ್ಕ ಧರ್ಮಸ್ಥಳ ಅನ್ನೋ ಊರಲ್ಲಿ ಆಗಿರ್ತಕ್ಕಂಥ ಘಟನೆ ಧರ್ಮಸ್ಥಳ ಅಂತ ಹೇಳಿದ್ದಾರೆ. ದೇವ್ರಿಗೂ ಅದಕ್ಕೂ ಏನ್ ಸಂಬಂಧ? ಅಲ್ಲಾಗಿರೋ ತಪ್ಪುಗಳ ಬಗ್ಗೆ ಪ್ರಶ್ನೆ ಮಾಡಬಾರ್ದ? ಅಲ್ಲಾಗಿರೋ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡಬಾರ್ದ? ಅಲ್ಲಿ ಸೋಮನಾಥ್ ನಾಯಕ್ ಅಂತವ್ರು ಕಳೆದ 20-25 ವರ್ಷಗಳಿಂದ ಹೋರಾಟವನ್ನ ಪ್ರತಿನಿತ್ಯ ಮಾಡ್ತಾ ಇದಾರೆ. ಅಕ್ರಮ ಭೂ ಒತ್ತುವರಿ ಬಗ್ಗೆ ಮಾತಾಡ್ತಾ ಇದಾರೆ. ಇವ್ರು ಮಾಡಿರೋ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಾ ಇದಾರೆ. ಅವ್ರು ಲ್ಯಾಂಡ್ ಮಾಫಿಯಾ ಬಗ್ಗೆ ಇವತ್ತಲ್ಲ, ಕಳೆದ 25-30 ವರ್ಷಗಳಿಂದ ಅನೇಕ ಕೋರ್ಟ್ಗಳ ವಿರುದ್ಧ ದಾವೆ ಹಾಕಿದ್ದಾರೆ. ಹಂಗಂದ್ರೆ ದೇವ್ರಿಗೆ ಕೆಟ್ಟದ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ದೇವ್ರು ಅವ್ರ ಪರ ಇರೋದಕ್ಕಿಂತ ಅವ್ರು ಹೋರಾಟ ಮಾಡಿ ಗೆದ್ದಿದ್ದಾರೆ. ಅವ್ರ ಪರವಾಗಿದೆ, ಸೋಮನಾಥ್ ನಾಯಕ್ ಪರವಾಗಿದೆ, ಅನೇಕ ಪ್ರಕರಣಗಳು ಗೆದ್ದಿದ್ದಾರೆ. ಅವರು ನ್ಯಾಯಾಲಯ ಅವ್ರ ಪರವಾಗಿ ಹೋಗ್ಬಿಟ್ಟಿದೆ. ಆಯ್ತು, ದೇವ್ರು ಇವ್ರ ಪರ ಇದ್ದಿದ್ರೆ, ದೇವ್ರು ಇವ್ರು ಏನು ಸತ್ಯವಂತರು, ನ್ಯಾಯವಂತರು, ಎಲ್ಲ ದೇವ್ರು ಅಂತಾರಲ್ಲ, ಇವ್ರ ಜರ ಸುಪ್ರೀಂ ಕೋರ್ಟ್ ಯಾಕೆ ಮಾಡ್ತೀವಿ ಇವ್ರ ವಿರುದ್ಧ? ಮತ್ತೆ ಈಗ ಮತ್ತೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ, ಮತ್ತೆ ಇವರೇ ದೇವ್ರನ್ನಾಗಿದ್ರೆ ಸುಪ್ರೀಂ ಕೋರ್ಟ್ ಯಾಕೆ ತನಿಖೆ ಮಾಡ್ಬೇಕು ಅಂತ ಹೇಳ್ತು? ಹೌದು, ದೇವ್ರಲ್ಲ ತಾನೆ, ಇವರೇ ದೇವ್ರು ತಾನೆ. ಅಲ್ಲೇ ಬರ್ಸ್ಬೇಕಾಯ್ತಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿಸ್ಬಿಟ್ಟು. ದೇವ್ರ ಸತ್ಯದ ಪರ ಇದೆ. ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಲೋಯರ್ ಕೋರ್ಟ್ ಇರ್ಬೋದು. ಯಾಕೆ ಜಡ್ಜು ಅಂದ್ರೆ ದೇವ್ರ ಸಮಾನ. ದೇವ್ರೇ ಬರ್ಸಿರೋದಲ್ಲಿ, ದೇವ್ರೇ ಬರ್ದಿದ್ದು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ. ದೇವರೇ ಹೇಳ್ಬಿಟ್ಟು ಬರ್ಸಿರೋದು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೇ ಬರ್ಸಿರೋದು ಇದು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ. ಇಲ್ಲಿ ಅಕ್ರಮ ಆಗಿದೆ, ತಪ್ಪಾಗಿದೆ, ಇಲ್ಲೇನೋ ಸತ್ಯ ನಡೀತಾ ಇಲ್ಲ, ಇಲ್ಲಿ ಸತ್ಯ ಇಲ್ಲ, ಇಲ್ಲಿ ಅಸತ್ಯ ಇದೆ, ಇದು ಸರಿಪಡಿಸಪ್ಪ ಅಂತಾನೆ ಬರ್ಸಿರೋದು. ಬಟ್ ಈ ಧರ್ಮಸ್ಥಳ ಅಂತ ಹೇಳಿದ್ರೆ ಇತ್ತೀಚೆಗೆ ಎಲ್ಲವೂ ಬರೀ ಕಾಂಟ್ರವರ್ಸಿಗಳೇ ಆಗ್ತಾ ಇದೆ. ಅಲ್ಲಿ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಮಾಫಿಯಾ ಜಾಸ್ತಿ ಇದೆ, ಬಡ್ಡಿ ದಂಧೆ ನಡೀತಾ ಇದೆ. ಖಂಡಿತ, ನಾನು ಆವಾಗ್ಲೂ ಮಾತಾಡಿದೆ ಬಡ್ಡಿ ದಂಧೆ ಬಗ್ಗೆ. ದೇವ್ರ ಹೆಸರು ಇಟ್ಕೊಂಡು ನೀವು ಬಡ್ಡಿ ದಂಧೆ ಮಾಡಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು ಅಂತ ಮಾತಾಡಿದ್ದೆ. ನಾನು ಹೇಳಿದೀನಿ, ನೀವು ದೇವ್ರನ್ನ ಹೆಸರನ್ನ ಇಟ್ಕೋಬೇಡಿ. ದೇವ್ರ ಹೆಸರು ಇಟ್ಕೊಂಡು ನೀವು ಜನಗಳಿಗೆ ಬಡ್ಡಿನ 20% 30% ವಸೂಲಿ ಮಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ. ಯಾಕೆಂದ್ರೆ ದೇವ್ರಿಗೆ ದೇವಸ್ಥಾನಕ್ಕೆ ಕಾಣಿಕೆ ಹಾಕಿ ಕೊಟ್ಟಂತ ದುಡ್ಡನ್ನ ತಗೊಂಬಂದ್ ಬಡ್ಡಿ ಕೊಟ್ಟಿದ್ರಲ್ಲ, ದೇವ್ರು ಒಪ್ತಾನ? ಜನ ಒಪ್ಪುವಂತದ್ದ, ಅವಲ್ಲಿ ಸಮಾಜ ಒಪ್ಪುವಂತದ್ದ, ನ್ಯಾಯ ಒಪ್ಪುವಂತದ್ದ? ಇದನ್ನ ನಾವು ವಿರೋಧ ಮಾಡಿದ್ವಿ. ನೀವು ಯಾಕೆ, ನಿಮ್ಗೆ ಭೂಮಿ ಒತ್ತುವರಿ ಮಾಡುವಂತದ್ದು ಏನಿದೆ? ಸರ್ಕಾರಗಳ ಅನೇಕ ಬಾರಿ ನಿಮ್ಗೆ ಗ್ರಾಂಟ್ ಕೊಟ್ಟಿದೆ, 100 ಎಕರೆ ಜಮೀನ್ ಗ್ರಾಂಟ್ ಕೊಟ್ಟಿದೆ ನಿಮ್ಗೆ ಸಂಸ್ಥೆ ನಡೆಸಲಿಕ್ಕೆ, ಜನಗಳಿಗೆ ಅವಕಾಶ ಮಾಡ್ಬಿಟ್ಟು. ಅದನ್ನು ಕೂಡ ದುರುಪಯೋಗ ಪಡಿಸ್ಕೊಂಡು ನೀವೇನೇನೋ ಅಲ್ಲಿ ಮಾಡಿದೀರಾ. ಸರ್ಕಾರ ಕೊಟ್ಟಂತ ಜಾಗನ ಪರ್ಪಸ್ ಬಿಟ್ಬಿಟ್ಟು ನೀವು ಬೇರೆ ಏನ್ಕೂ ಕಮರ್ಷಿಯಲ್ ಮಾಡ್ತಾ ಇದೀರಾ. ಇದು ಸಂಸ್ಥೆಗಳು ನಡೆಸ್ತಾ ಇದೀವಿ, ಶಿಕ್ಷಣ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದೀರಿ, ಅದಕ್ಕೆ ಎಷ್ಟು ಜಾಗ ಬೇಕು, ನೀವು ಉಪಯೋಗಿಸ್ತಾರ ಜಾಗ ಎಷ್ಟು, ಅದು ಗೊತ್ತಾಗಬೇಕಲ್ಲ ಜನಕ್ಕೆ, ಸಾರ್ವಜನಿಕರಿಗೆ. ಎಷ್ಟು ದುರುಪಯೋಗ ಆಗಿದೆ ಬೇಕಲ್ಲ. ನಿಮ್ದು ಹಿಂದೆ ಎಷ್ಟು ಎಕರೆ ಜಾಗ ಇತ್ತು, ಈಗ ಎಷ್ಟಿದೆ ಜಾಗ? ನೀವು ರಸ್ತೆ ಬದಿಗೆ ಯಾರೆಲ್ಲ ಹೆಂಗೆ ಒಕ್ಲೆಬ್ಸಿದಿರಿ, ಬೇರೆ ಜಮೀನವ್ರನ್ನೆಲ್ಲ ಹೆಂಗೆ ಒಕ್ಲೆಬ್ಸಿ ಆಚೆ ಕಳಿಸಿದಿರಿ,
ಗೊತ್ತಿರ್ತಕ್ಕಂಥ ವಿಚಾರನೆ. ಓಕೆ. ನೀವು ಅಲ್ಲಿ ಲೋಕಲ್ ಜನ ಯಾರು ಇವ್ರನ್ನ ಏನೋ ದೊಡ್ಡ ಇದ್ರ ತರ ಏನ್ ಮೆರೆಸೋದಿಲ್ಲ ಅಲ್ಲಿ. ದೊಡ್ಡ ವಿರೋಧ ಇದೆ ಇವ್ರ ಬಗ್ಗೆ. ಓಕೆ. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತಲ್ವಾ, ಈಗ 2013 ಉಗ್ರಪ್ಪನವರ ವರದಿ ಧರ್ಮಸ್ಥಳದಲ್ಲಿ ಸಾವುಗಳಾಗ್ತಾ ಇದೆ ಅಂತ ವರದಿ ಕೊಟ್ಟಿದ್ರು 2013. ಸೊ ಯಾರೇ ನಿಮ್ಗೆ ಈಗ ಧರ್ಮಸ್ಥಳದಲ್ಲಿ ಸಾವುಗಳಾಗಿದ್ದು, ಧರ್ಮಸ್ಥಳದಲ್ಲಿ ಲ್ಯಾಂಡ್ ಮಾಫಿಯಾ, ಧರ್ಮಸ್ಥಳದಲ್ಲಿ ಡಿ ನಂಬರ್ನ ಒಂದಿಷ್ಟು ಕೇಸ್ಗಳು, ಇದೆಲ್ಲವೂ ಕೂಡ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಬಟ್ ಪ್ಯಾರಲರ್ ಆಗಿ ಇನ್ನೊಂದು ಕೂಡ ನಡೀತಾ ಇದೆಯಲ್ವಾ, ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಒಬ್ಬರ ಕಡೆ ನಿಂತ್ಕೊಬಿಟ್ಟಿದ್ದಾರೆ. ಇಲ್ಲ, ಅಲ್ಲೆಲ್ಲವೂ ಕೂಡ ಧರ್ಮದಲ್ಲಿ ನಡೀತಾ ಇದೆ ಅಂತ ಹೇಳಿ. ಸೊ ಬಲಾಢ್ರ ಪರವಾಗಿ ಇಡೀ ರಾಜಕೀಯ ನಾಯಕರು ನಿಂತ್ಕೊಳ್ಳೋದು ಎಷ್ಟು ಸರಿ? ಈಗ ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಅವ್ರವ್ರದ್ದು ಯಾವ ಕಾರಣಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ, ಯಾವ ಕಾರಣಕ್ಕೆ ಅವ್ರನ್ನ ಮೆಚ್ಚಕ್ಕೋಸ್ಕರ ಹೋಯ್ತಾರೆ, ಅದು ನಮ್ಗೆ ಬೇಕಿಲ್ದಿರೋ ಸಬ್ಜೆಕ್ಟು. ಆದ್ರೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ನೋಡಿದಾಗ, ಒಬ್ಬಳು ವ್ಯಕ್ತಿ ಒಬ್ಬ ಹೆಣ್ಮಗಳನ್ನ ಈ ರೀತಿ ಕೊಲೆ ಮಾಡಿದ್ದಾರೆ ಅಂದಕ್ ಅದನ್ನ ಕೇಳ್ತಾ ಇದೀವಿ ಅಷ್ಟೇ. ಇನ್ನೊಬ್ರು ಯಾರೋ ಲ್ಯಾಂಡ್ ಮಾಫಿಯಾ ಬಗ್ಗೆ ಇನ್ನೊಬ್ರು ಯಾರೋ ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದ್ರ ಬಗ್ಗೆ ಇನ್ನೊಬ್ರು ಹೋರಾಟ ಮಾಡ್ತಾರೆ. ಇದೆಲ್ಲವನ್ನ ಇವು ಸಮಾಜದಲ್ಲಿ ಇವತ್ತೇನಿದೆ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕಿದೆ, ಉತ್ತರ ಕೊಡ್ತಕ್ಕಂಥ ಉತ್ತರದಾಯ್ತು ಅವ್ರದ್ದು ಆಗ್ಬೇಕು. ಅದ್ ಬಿಟ್ಬಿಟ್ಟು ನೀವು ದಬ್ಬಾಳಿಕೆ ಮಾಡಿದ್ರೆ ನಿಮ್ಮ ದಬ್ಬಾಳಿಕೆಗೆ ಎದುರೋರು ಅಲ್ಲ. ಈಗ ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ ನೀವು, ಸೌಜನ್ಯ ಅವ್ರ ತಾಯಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಒಂದಿಷ್ಟು ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ. ನೀವು ಅದನ್ನ ಓದಿದ್ದೀರಾ ಅಂತ FIR? ಇಲ್ಲ, ನಾನು FIR ಓದಿದ್ದೀನಿ. ಬಟ್ ಅವ್ರು ಕೊಟ್ಟಿರ್ತಕ್ಕಂತಹ ಯಾರನ್ನ ಆರೋಪಿತರು ಅಂತ ಸೂಚಿಸ್ತಾ ಇದಾರೆ, 3-4 ಜನ ಹೆಸರು ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ ಹೆಸರುಗಳು? ಹೆಸರು ಗೊತ್ತು. ಆ 3-4 ಜನ ಹೆಸರು ಹೇಳ್ತಿದ್ದಾರೆ. ಅವ್ರನ್ನ ನೀವು ಕರೆದು ಎನ್ಕ್ವೈರಿ ಮಾಡ್ಬೇಕಲ್ಲ. ಈಗ ನನ್ ಮಗಳು ಡೆತ್ ಆಗಿರೋದು, ನನ್ನ ಮಗಳ ಮೇಲೆ ರೇಪ್ ಆಗಿರೋದು, ನನಗೆ ಸಸ್ಪೆಕ್ಟ್ ಇದೆ, ಇಂತಿಂತವ್ರ ಮೇಲೆ ಸಸ್ಪೆಕ್ಟ್ ಅಂತ ಇದೆ, ನನಗೆ ರೈಟ್ ಇದೆ, ಎನ್ಕ್ವೈರಿ ಮಾಡಿದ್ರು. ಇಟ್ಸ್ ದಿ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಶ್ಯೂ ದ ನೋಟಿಸ್ ಟು ದಿ ಕನ್ಸರ್ನ್ ಪರ್ಸನ್ ಮೇಡ್ ಎ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಮಾಡ್ಕೊಳಕ್ಕೆ ಏನ್ ಸಮಸ್ಯೆ? ಇದನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ತಪ್ಪಲ್ವಾ? ನೀವು ಇಷ್ಟ ಬಂದಾಗ ಇನ್ವೆಸ್ಟಿಗೇಷನ್ ನಿಮ್ಗೆ ಇಷ್ಟ ಬಂದಾಗ ಇನ್ವೆಸ್ಟಿಗೇಷನ್ ಮಾಡಬೇಡಿ, ಸತ್ಯದ ದಾರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. SIT ಮುಂದೆ ರಿವೀಲ್ ಮಾಡಿದ್ದಾರೆ. ಓಕೆ. ಸೊ ಹಾಗಾಗಿ SIT ಅವರು ಕೂಡ ಒಂದು ನೋಟಿಸ್ ಕೊಡಕ್ಕಾಗಲಿಲ್ಲ. SIT ಫಾರ್ಮ್ ಮಾಡಿ ಇಷ್ಟೆಲ್ಲ ಆಗಿದೆ, ಇಷ್ಟೇ ಆ ಸ್ಥಳದ ಮುಖ್ಯಸ್ಥನ್ ಕರೆದು ಒಂದು ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ನೀವು ಯಾವ ಸೀಮೆ SIT ಅದು? ಅದು ಕಾಂಗ್ರೆಸ್ DK ಶಿವಕುಮಾರ ಕೈಗೊಂಬೆ SIT ಅದು. ಕಾಂಗ್ರೆಸ್ ನ ಸಿದ್ದರಾಮಯ್ಯನವರ ಕೆಳಗೆ ಇರೋ SIT ಅದು. ಅದು ಪರಮೇಶ್ವರ ಕೆಳಗಡೆ ಇದ್ದಂತ SIT ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಆ SIT ಗೆ ಕಣ್ಣು, ಕಿವಿ, ಮೂಗು, ಬಾಯಿ ಏನೂ ಇಲ್ಲ. ಎಲ್ಲನೂ ಮುಂಡ್ಬಿಟ್ಟು ಸುಮ್ಮನೆ ಅಲ್ಲಿ ಕೊಟ್ಟ ಏನ್ ಪ್ರಯೋಜನ ಬಂತು? ಅವ್ರಿಗೆ FIR ಹಾಕಕ್ಕೆ ಪವರ್ಸ್ ಕೊಟ್ಟಿಲ್ಲ. FIR ಹಾಕ್ಬೇಕಲ್ವಾ? ಹೌದು, FIR ಹಾಕಕ್ಕೆ ಪವರ್ಸ್ ಕೊಟ್ಟಿಲ್ಲ. ಆ SIT ಏನಿದೆ ಬೆಲೆ? 3 ಕಾಸಿನ ಬೆಲೆ ಇಲ್ಲ. ಓಕೆ. ಈ ಕಾಂಗ್ರೆಸ್ ಸರ್ಕಾರ ಕೇಳ್ಕೊಳ್ತಕ್ಕಂಥ ಸತ್ಯನ ಜನರ ಮುಂದೆ ಇಡಿ, ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಹಾಕ್ಲಿ. ಓಕೆ. ತಪ್ಪಿದ್ರೆ ನಮ್ದೇ ನಾವು ಮಾಡಿದ ತಪ್ಪು ಅಂತಂದ್ರೆ ನಾವೇ ಕ್ಷಮೆ ಕೇಳ್ತೀವಿ ಜನರ ಮುಂದೆ. ಓಕೆ. ಸತ್ಯ ಇದ್ರೆ ಅವ್ರು ಕೇಳಲಿ ಅಷ್ಟೇ, ನಮ್ದೇನಿಲ್ಲ. ನಾವೇನಿಲ್ಲ, ಏನು ಯಾರು ವಿರುದ್ಧನೂ ಅಲ್ಲ, ಯಾರು ಪರನೂ ಅಲ್ಲ. ಒಂದ್ ಕ್ರೈಮ್ ಆಗಿದೆ, ಆ ಕ್ರೈಮ್ಗೆ ನ್ಯಾಯ ಕೊಡಿ ಅಷ್ಟೇ ನಮ್ಮ ವಾದ. ಅಷ್ಟೇ. ಅದ್ ಬಿಟ್ರು ಬೇರೆ ಇನ್ನೇನೂ ಕೇಳ್ತಿಲ್ಲ ನಾವು. ನೀವು ಅದ್ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ರೆ ಅಲ್ಲಿಂದ ಫಾರಿನ್ ಫಂಡ್ ಬಂದ್ಬಿಡ್ತದೆ, ಅದೆಲ್ಲ ಇದರಿಂದ ಕೇರಳದಿಂದ ಬಂದ್ಬಿಡ್ತದೆ, ಎಲ್ಲಿಂದ ಬಂದ್ಬಿಡ್ತದೆ. ಕಂಡಿದ್ದೀರಿ, ಅದಕ್ಕೊಂದು SIT ಮಾಡಿ. 200 ಕೋಟಿ ಇದಾಗಿದೆ, ಆಗಿದೆ, ಆಯ್ತು. ಅದಕ್ಕೊಂದು ಏನೋ SIT ಮಾಡ್ಬಿಡಿ, ಯಾವ್ದಿಂದ ಯಾರ ಅಕೌಂಟ್ ದುಡ್ಡು ಬಂದಿದೆ ಅಂತ. ಅಷ್ಟು ಹೇಳಿದ್ರಲ್ಲ, ಇವತ್ತರೆಗೂ ಆಯ್ತು. SIT ಗೆ ಕಂಡಿಡಿಯಕ್ಕೆ ಆಯ್ತಾ? ಅದನ್ನು ಸೇರ್ಸ್ಕೊಟ್ಟವ್ರೆ, ಆಯ್ತಾ? ಕಂಡಿಡಿಯಕ್ಕೆ ಆಗಿಲ್ಲ. ಇದ್ರೆ ತಾನೇ ಕಂಡಿಡಿಯಕ್ಕಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಸೋ ಮಚ್.